ಸ್ನೇಹಿತರೆ, ಅವರೆಕಾಳು ಉಪ್ಪಿಟ್ಟು ಸರಿಯಾದ ವಿಧಾನದಿಂದ ತುಂಬ ಟೇಸ್ಟಿಯಾಗಿ ಯಾವ ರೀತಿ ಮಾಡೋದು ಗೊತ್ತಾ? ಹೌದು ಸ್ನೇಹಿತರೆ, ಉಪ್ಪಿಟ್ಟು ಯಾರಿಗೂ ಕೂಡ ಇಷ್ಟ ಆಗಲ್ಲ. ಆದರೆ ಈ ಕಾಂಕ್ರೀಟನ್ನು, ಈ ಉಪ್ಪಿಟ್ಟನ್ನು ಈ ವಿಧಾನದಿಂದ ಮಾಡಿ ನೋಡಿದರೆ ಇನ್ನು ಸ್ವಲ್ಪ ಹಾಕಿ ಅಂತ ಹೇಳಬೇಕು. ಅಷ್ಟು ರುಚಿಕರವಾಗಿರುವಂತಹ ಉಪ್ಪಿಟ್ಟು ಅದನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ, ನಮ್ಮೊಟ್ಟಿಗೆ ನೀವು ಮಾಡಿ. ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತು. ವೆಲ್ಕಮ್ ಬ್ಯಾಕ್ ಟು ಮಾಡಿ ನೋಡಿ ಕನ್ನಡ ಕುಕಿಂಗ್ ಚಾನಲ್. ಸ್ನೇಹಿತರೆ, ಉಪ್ಪಿಟ್ಟು ಅಂದರೆ ಕಾಂಕ್ರೀಟು ಯಾರಿಗೂ ಇಷ್ಟ ಆಗಲ್ಲ. ಅದಕ್ಕೆ ಹೆಸರೇ ಕಾಂಕ್ರೀಟ್ ಅಂತ ಬಂದಿದೆ. ಆದರೆ ಉಪ್ಪಿಟ್ಟನ್ನು ಇನ್ನೂ ಸ್ವಲ್ಪ ಹಾಕಿ ಅಂತ ಟೇಸ್ಟಿಯಾಗಿ, ಆದರೆ ಸ್ವಲ್ಪ ಡಿಫ್ರೆಂಟಾಗಿ ಅವರೆಕಾಳನ್ನು ಯೂಸ್ ಮಾಡಿಕೊಂಡು ಉಪ್ಪಿಟ್ಟನ್ನು ಯಾವ ರೀತಿ ಮಾಡೋದು ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ಕೊಡೋಕ್ಕೆ ಬಂದಿದ್ದೀನಿ. ತುಂಬಾ ಸಿಂಪಲ್ಲು, ಸ್ಟೆಪ್ಪು ಬೈ ಸ್ಟೆಪ್ಪು, ಕಡಿಮೆ ಇಂಗ್ರೀಡಿಯೆಂಟ್ಸ್ಗಳನ್ನು ಯೂಸ್ ಮಾಡಿಕೊಂಡು ರುಚಿಕರವಾದಂತಹ ಟೇಸ್ಟಿಯಾದಂತಹ ಅವರೆಕಾಳು ಉಪ್ಪಿಟ್ಟನ್ನು ಮಾಡೋಣ ಬನ್ನಿ. ತಡ ಯಾಕೆ, ಬನ್ನಿ ನಮ್ಮೊಟ್ಟಿಗೆ ನೀವು ಮಾಡಿ ನೋಡಿ. ಮೊದಲು ಒಂದು ತವಾ ಅಥವಾ ಪಾತ್ರೆಯನ್ನು ಸ್ಟವ್ ಮೇಲೆ ಇಟ್ಟು ಒಂದು 2-3 ಸ್ಪೂನಷ್ಟು ಅಡುಗೆ ಎಣ್ಣೆಯನ್ನು ಅದ್ರ ಒಳಗಡೆ ಹಾಕಿ, ಅಡುಗೆ ಎಣ್ಣೆ ಸ್ವಲ್ಪ ಕಾದ ನಂತರ ಒಂದು ಸ್ಪೂನಷ್ಟು ಕಡಲೆಬೇಳೆ ತೊಗೊಂಡಿದ್ದೀನಿ, ಅದನ್ನು ಹಾಕ್ತಾ ಇದ್ದೀನಿ. ಹಾಗೆ ಒಂದೇ ಸ್ಪೂನಷ್ಟು ಉದ್ದಿನಬೇಳೆ ತೊಗೊಂಡಿದ್ದೀನಿ, ಅದನ್ನು ಕೂಡ ಹಾಕ್ತಾ ಇದ್ದೀನಿ. ಸ್ನೇಹಿತರೆ, ಜೊತೆಗೆ 1 ಕಪ್ಪು ರವೆಯನ್ನು ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ರವೆನ ಘಮ ಅನ್ನೋ ಒಂದು ಪರಿಮಳ ಬರೋವರೆಗೂ ನಾವು ನೀಟಾಗಿ ಹುರ್ಕೋಬೇಕಾಗುತ್ತೆ. ಸೊ ನಾನು ಸ್ವಲ್ಪ ನಿಮಗೆ ಡಿಫ್ರೆಂಟಾಗಿ ತೋರಿಸ್ತಾ ಇದ್ದೀನಿ. ಉದ್ದಿನಬೇಳೆ ಮತ್ತು ಕಡಲೆಬೇಳೆಯನ್ನು ಇವಾಗ ಫ್ರೈ ಮಾಡೋ ಟೈಮಲ್ಲೇ ರವೆ ಜೊತೆಗೆ ಹಾಕ್ಬಿಟ್ಟಿದ್ದೀನಿ. ಏನಕ್ಕಪ್ಪ ಅಂತ ಹೇಳಿದರೆ, ಸೊ ಲಾಸ್ಟಿಗೆ ನಾವು ಉಪ್ಪಿಟ್ಟನ್ನು ತಿಂತಾ ಇರಬೇಕಾದ್ರೆ ಒಂದೊಂದೇ ಕಡುಮ್ ಅಂತ ಸಿಗ್ತಾ ಇದ್ದರೆ ಆಹಾ, ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಸೊ ಹಾಗಾಗಿ ಮುಂಚೆನೇ ಈ ರೀತಿ ಅದ್ರ ಜೊತೆ ಫ್ರೈ ಮಾಡ್ತಾ ಇದ್ದೀನಿ. ಮೀಡಿಯಮ್ ಫ್ಲೇಮಿಂದ 3-4 ನಿಮಿಷ ಈ ರೀತಿ ಫ್ರೈ ಮಾಡ್ತಾ ಇದ್ದರೆ ಘಮ ಅನ್ನೋ ಒಂದು ಸುವಾಸನೆ ಹೊರಗಡೆ ಬರುತ್ತೆ. ನೋಡಿ, 3 ನಿಮಿಷ ಆದ ನಂತರ ಒಂಥರ ಘಮ ಅನ್ನೋ ಒಂದು ಸುವಾಸನೆ ಹೊರಗಡೆ ಬಂದಿದೆ ಈ ರವೆಯಿಂದ. ಸೊ ನಾನು ಇದನ್ನು ಒಂದು ಪ್ಲೇಟಿಗೆ ಇವಾಗ ಹಾಕ್ತೀನಿ. ನೋಡಿ, ಇವಾಗ ಒಂದು ಪ್ಲೇಟಿಗೆ ಹಾಕ್ಕೊಂಡಿದ್ದೀನಿ. ನಂತರ ಅದೇ ಒಂದು ತವಾ ಅಥವಾ ಪಾತ್ರೆಯನ್ನು ಬೇರೆ ಯಾವುದಾದ್ರೂ ತಗೊಂಡು ಒಂದು 4-5 ಟೇಬಲ್ ಸ್ಪೂನಷ್ಟು ಅಡಿಗೆ ಎಣ್ಣೆಯನ್ನು ಹಾಕಿ, ಈ ಉಪ್ಪಿಟ್ಟಿಗೆ ಸ್ವಲ್ಪ ಎಣ್ಣೆ ಹೆಚ್ಚಾಗಿದ್ರೇ ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬೋದು. ಸೊ ಅಡಿಗೆ ಎಣ್ಣೆ ಸ್ವಲ್ಪ ಕಾದ ನಂತರ ಒಂದು ಟೀ ಸ್ಪೂನಷ್ಟು ಸಾಸಿವೆ, 1 ಟೀ ಸ್ಪೂನಷ್ಟು ಜೀರಿಗೆ, ಅದರ ಜೊತೆ 4 ಮೀಡಿಯಮ್ ಸೈಜ್ ಇರ್ತಕ್ಕಂತಹ ಮೆಣಸಿಕಾಯಿನ ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಕೂಡ ಇದರೊಳಗಡೆ ಹಾಕ್ತಾ ಇದ್ದೀನಿ. ಒಂದು 15 ಸೆಕೆಂಡು ಈ ರೀತಿ ಫ್ರೈ ಮಾಡ್ಕೊಂಡ್ಬಿಟ್ರೆ ಸಾಕು. ಸ್ನೇಹಿತರೆ, ನಾನು ಮುಂಚೆನೇ ನಿಮಗೆ ತೋರಿಸಿದ ಪ್ರಕಾರ ಅವರೆಕಾಳು ಉಪ್ಪಿಟ್ಟನ್ನು ಮಾಡ್ತಾ ಇರೋದು. ಸೊ ಅವರೆಕಾಳಿಲ್ಲ ಅಂದರೆ ಹೇಗೆ, 2 ಮುಷ್ಟಿಯಷ್ಟು ನಾನು ಇದಕ್ಕೆ ಅವರೆಕಾಳನ್ನು ಈ ರೀತಿ ಸಿಪ್ಪೆ ಬಿಡಿಸಿಟ್ಕೊಂಡಿದ್ದೆ. 2 ಮುಷ್ಟಿಯಷ್ಟು ಅವರೆಕಾಳನ್ನು ಇದಕ್ಕೆ ಹಾಕ್ತಾ ಇದ್ದೀನಿ. ಈ ಟೈಮಲ್ಲಿ ಅವರೆಕಾಳನ್ನು ಹಾಕೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ಪ್ರತಿಯೊಂದು ಅವರೆಕಾಳು ಕೂಡ ನೀಟಾಗಿ ಫ್ರೈ ಆಗುತ್ತೆ. ನಂತರ ಇದಕ್ಕೆ ಸ್ವಲ್ಪ ಕರಿಬೇವನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ನನ್ನ ಹತ್ರ ಸ್ವಲ್ಪ ಕರಿಬೇವು ಫ್ರೆಶ್ ಆಗಿದ್ದಿಲ್ಲ, ಬಾಡಿತ್ತು. ಫ್ರೆಶ್ ಆಗಿದ್ದರೆ ಇನ್ನೂ ಚೆನ್ನಾಗಿರುತ್ತೆ. ಅದರ ಜೊತೆ 4 ಮೀಡಿಯಮ್ ಸೈಜ್ ಇರ್ತಕ್ಕಂತಹ ಈರುಳ್ಳಿಯನ್ನು ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ, ಅದನ್ನು ಕೂಡ ಇದ್ರ ಒಳಗಡೆ ಹಾಕ್ತಾ ಇದ್ದೀನಿ. ಇದೇ ರೀತಿ 3 ನಿಮಿಷ ನಾವು ಈರುಳ್ಳಿ ಹಸಿ ವಾಸನೆ ಹೋಗೋವರೆಗೂ ಕೂಡ ನಾವು ಫ್ರೈ ಮಾಡ್ತಾ ಬರಬೇಕು. ಸ್ನೇಹಿತರೆ, ತುಂಬ ರುಚಿಕರವಾದಂತಹ ಉಪ್ಪಿಟ್ಟನ್ನು ಯಾವ ರೀತಿ ಮಾಡೋದು ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಆದರೆ ಈ ವಿಧಾನದಿಂದ ಒಮ್ಮೆ ನೀವು ಮನೆಯಲ್ಲಿ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ.
ಸೊ ಉಪ್ಪಿಟ್ಟು ಯಾರಿಗೂ ಕೂಡ ಇಷ್ಟ ಆಗಲ್ಲ. ಅದೇನಪ್ಪ ಕಾಂಕ್ರೀಟ್ ಅನ್ನೋ ಹೆಸರೇ ಬಿದ್ದುಬಿಟ್ಟಿದೆ. ಆದರೆ ಈ ಖಾರಾಬಾತ್ ಉಪ್ಪಿಟ್ಟನ್ನು ಈ ವಿಧಾನದಿಂದ ಒಮ್ಮೆ ಮಾಡಿದರೆ ನೀವು ಯಾವುದೇ ಕಾರಣಕ್ಕೂ ಕೂಡ ನೀವು ಹೋಟ್ಲಲ್ಲಿ ತಿನ್ನೋದಿಲ್ಲ, ಎಲ್ಲೂ ತಿನ್ನೋದಿಲ್ಲ, ಮನೆಯಲ್ಲೇ ಮಾಡ್ಕೊಂಡು ತಿಂತೀರಾ. ಅಷ್ಟು ಸೂಪರ್ ಆಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಒಮ್ಮೆ ನೀವು ಯಾಕೆ ಟ್ರೈ ಮಾಡಬಾರ್ದು ಸ್ನೇಹಿತರೆ? ಆದರೆ ಈ ವಿಧಾನದಿಂದ ಒಮ್ಮೆ ಟ್ರೈ ಮಾಡಿ ನೋಡಿ. ಒಂದು 3 ನಿಮಿಷ ಆಗಿದೆ, ಸ್ವಲ್ಪ ಹಸಿ ವಾಸನೆ ಈರುಳ್ಳಿದೆಲ್ಲ ಹೋಗಿದೆ. ಈ ಸಮಯದಲ್ಲಿ ಈರುಳ್ಳಿ ಎಷ್ಟು ತೊಗೊಂಡಿದ್ರಲ್ಲ ಅಷ್ಟೇ ನಾನು ಟೊಮೊಟೊನ ಇದಕ್ಕೆ ಹಾಕ್ತಾ ಇದ್ದೀನಿ. ಒಂದು 3 ಮೀಡಿಯಮ್ ಸೈಜ್ ಇರತಕ್ಕಂಥ ಟೊಮೊಟೊನ ಇದಕ್ಕೆ ಆ್ಯಡ್ ಮಾಡಿದ್ದೀನಿ. ಸೊ ಸ್ವಲ್ಪ ಇದು ಟೊಮೊಟೊ ಮತ್ತು ಈರುಳ್ಳಿ ಸ್ವಲ್ಪ ಬೇಗ ಫ್ರೈ ಆಗಲಿ ಅಂತ ಹೇಳ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ನಾನು ಇದೇ ಸಮಯದಲ್ಲಿ ಹಾಕ್ತಾ ಇದ್ದೀನಿ. ನೀಟಾಗಿ ಒಂದ್ಸರಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ. ತುಂಬ ಜನ ಬೇರೆ ಬೇರೆ ಶೈಲಿಯಲ್ಲಿ ಈ ಖಾರಾಬಾತ್ ಉಪ್ಪಿಟ್ಟನ್ನು ಮಾಡ್ತಾರೆ. ಆದರೆ ಈ ವಿಧಾನದಿಂದ ಒಮ್ಮೆ ಟ್ರೈ ಮಾಡಿ ನೋಡಿ, ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿ ಬರುತ್ತೆ ಈ ಅವರೆಕಾಳು ಉಪ್ಪಿಟ್ಟು ಅಂತ ಹೇಳ್ಬೋದು. ಟೊಮೊಟೊ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಕೂಡ ನಾನು ಈ ರೀತಿ ಫ್ರೈ ಮಾಡ್ತಾ ಬರ್ತೀನಿ. ನೋಡಿ ಸ್ನೇಹಿತರೆ, ಈಗ 3 ನಿಮಿಷ ಆಗಿದೆ, ಸ್ವಲ್ಪ ಎಣ್ಣೆ ಬಿಡೋಕ್ಕೆ ಸ್ಟಾರ್ಟ್ ಆಗಿದೆ ಇಲ್ಲಿ. ಈ ಟೈಮಲ್ಲಿ ಸೊ ನಾವು ಇದಕ್ಕೆ ನೀರನ್ನು ಆ್ಯಡ್ ಮಾಡಬೇಕು. ಸ್ನೇಹಿತರೆ ನೆನಪಿಟ್ಕೊಳ್ಳಿ, ಯಾವುದೇ ನೀವು ಖಾರಾಬಾತನ್ನು ಮಾಡಬೇಕಾದ್ರೆ ರವೆಯನ್ನು ಎಷ್ಟು ತೊಗೊಂಡಿದ್ರಲ್ಲ ಅದರ 3ರಷ್ಟು ನೀರನ್ನು ಹಾಕಬೇಕು. ಸೊ ನಾನಿಲ್ಲಿ 1 ಗ್ಲಾಸ್ ರವೆಯನ್ನು ತೊಗೊಂಡಿದ್ದೀನಿ, ಹಾಗಾಗಿ 3 ಗ್ಲಾಸ್ ನೀರನ್ನು ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ. 1:3 ನಾವು ನೀರನ್ನು ಹಾಕಬೇಕಾಗುತ್ತೆ. ಸೊ ಇವಾಗ ನೀರನ್ನು ಹಾಕಿದ್ದೀವಿ. ಸೊ ನೀಟಾಗಿ ಅದು ಕುದಿಯೋ ಟೈಮಲ್ಲಿ ನಾವು ಮುಂಚೆನೇ ಫ್ರೈ ಮಾಡಿರ್ತಕ್ಕಂತಹ ರವಾನ ಇದಕ್ಕೆ ಸೇರಿಸ್ಬೇಕು. ಸೊ ನೀರನ್ನು ಹಾಕಿದ ನಂತರ ಒಂದು ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡಿರ್ತಕ್ಕಂತಹ ಕೊತ್ತಂಬರಿಯನ್ನು ಇದರೊಳಗಡೆ ಹಾಕಿ ಒಂದು ಒಳ್ಳೆ ಫ್ಲೇವರ್ ಹೊರಗಡೆ ಬರುತ್ತೆ. ಸೊ ಇದು ನೀಟಾಗಿ ಕುದಿಬೇಕು, ಹಾಗಾಗಿ ಒಂದು 5 ನಿಮಿಷ ನೀಟಾಗಿ ಕುದಿಸೋಣ. ನೋಡಿ, ಒಂದು 5 ನಿಮಿಷ ಆದ ನಂತರ ಓಪನ್ ಮಾಡ್ತಾ ಇದ್ದೀನಿ. ಇವಾಗ ಚೆನ್ನಾಗಿ ಕುದಿತಾ ಇದೆ. ಸೊ ಈ ಕುದಿಯೋ ಸಮಯದಲ್ಲಿ ನಾವು ಮುಂಚೆನೇ ಫ್ರೈ ಮಾಡಿಟ್ಕೊಂಡಿದ್ವಲ್ಲ ರವಾನ ಇದ್ರೊಳಗಡೆ ಹಾಕ್ತಾ ಇದ್ದೀನಿ. ಈ ವಿಧಾನದಿಂದ ಒಮ್ಮೆ ಮಾಡಿ ನೋಡಿ, ತುಂಬಾ ಸೂಪರ್ ಆಗಿರ್ತಕ್ಕಂತಹ ಟೇಸ್ಟಿಯಾಗಿರ್ತಕ್ಕಂತಹ ಉಪ್ಪಿಟ್ಟು ರೆಡಿ ಆಗುತ್ತೆ. ಒಂದೇ ಸರಿ ಹಾಕಿದರೂ ಕೂಡ ಏನು ತೊಂದರೆ ಇಲ್ಲ, ಗಂಟು ಆ ಥರ ಯಾವುದೇ ಕಾರಣಕ್ಕೂ ಆಗೋದಿಲ್ಲ. ಆದರೆ ಈ ವಿಧಾನದಿಂದ ಒಮ್ಮೆ ಮಾಡಿ ನೋಡಿ. ಸೊ ಇವಾಗ ಹಾಕಿ ನೀಟಾಗಿ ಒಂದ್ಸರಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಸೊ ಈ ರೀತಿ ಮಿಕ್ಸ್ ಮಾಡಿ ಜೊತೆಗೆ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡಿರ್ತಕ್ಕಂತಹ ಕೊತ್ತಂಬರಿಯನ್ನು ಹಾಕ್ತಾ ಇದ್ದೀನಿ. ಸೊ ಈ ಕೊತ್ತಂಬರಿಯನ್ನು ಆ್ಯಡ್ ಮಾಡೋದ್ರಿಂದ ಫ್ಲೇವರು ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ ಎಷ್ಟು ಸೂಪರಾಗಿ ಟೇಸ್ಟಿಯಾಗಿ ಉಪ್ಪಿಟ್ಟು ರೆಡಿ ಆಗ್ತಾ ಇದೆ. ಅವರೆಕಾಳು ಉಪ್ಪಿಟ್ಟು ತಿನ್ನಬೇಕಾದ್ರೆ ಒಂದೊಂದೇ ಅವರೆಕಾಳು ಸಿಗ್ತಾ ಇದ್ದರೆ ಆಹಾ ಎಷ್ಟು ಟೇಸ್ಟ್ ಗೊತ್ತಾ, ಸೂಪರ್ ಆಗಿರುತ್ತೆ ಅವರೆಕಾಳು ಉಪ್ಪಿಟ್ಟು. ಸೊ ನೀರು ಕಡಿಮೆ ಆಗ್ತಾ ಇದೆ, ಉಪ್ಪಿಟ್ಟು ರೆಡಿ ಆಗ್ತಾ ಇದೆ. ಈ ಟೈಮಲ್ಲಿ ನಿಮ್ಮ ಗ್ಯಾಸ್ನ ಫ್ಲೇಮ್ನ ಸ್ವಲ್ಪ ಕಡಿಮೆ ಇಡಿ, ಮೀಡಿಯಂ ಫ್ಲೇಮಲ್ಲೇ ಈ ರೀತಿ ನಾವು ಮಿಕ್ಸ್ ಮಾಡಬೇಕು. ನಂತರ ಇವಾಗ ಇದನ್ನು ಒಂದು 3 ನಿಮಿಷ ನಾನು ಫ್ರೈ ಮಾಡೋಕ್ಕೆ ಬಿಡ್ತಾ ಇದ್ದೀನಿ, ಬೇಯೋಕ್ಕೆ ಬಿಡ್ತಾ ಇದ್ದೀನಿ. ಇವಾಗ ಒಂದು 3 ನಿಮಿಷ ಆದಮೇಲೆ ಓಪನ್ ಮಾಡ್ತಾ ಇದ್ದೀನಿ. ಇವಾಗ ನಿಮ್ಮ ಸ್ಟವನ್ನು ಆಫ್ ಮಾಡಿ ನೋಡಿ ಸ್ನೇಹಿತರೆ, ರೆಡಿಯಾಗಿದೆ ರುಚಿಕರವಾದಂತಹ ಉಪ್ಪಿಟ್ಟು, ಟೇಸ್ಟಿಯಾಗಿರ್ತಕ್ಕಂಥ ಉಪ್ಪಿಟ್ಟು, ಸಖತ್ತಾಗಿರ್ತಕ್ಕಂಥ ಉಪ್ಪಿಟ್ಟು ರೆಡಿಯಾಗಿದೆ. ತುಂಬಾ ಚೆನ್ನಾಗಿರುತ್ತೆ. ಈ ಉಪ್ಪಿಟ್ಟನ್ನು ಯಾರಿಗಾದರೂ ನೀವು ಕೊಟ್ಟರೆ ಈ ರೀತಿ ಮಾಡಿ 1 ಪ್ಲೇಟ್ ತಿನ್ನೋರು 2 ಪ್ಲೇಟ್ ತಿಂತಾರೆ. ಇನ್ನು ಸ್ವಲ್ಪ ಉಪ್ಪಿಟ್ಟನ್ನು ಕೊಡಿ ಅಂತ ಕೇಳ್ತಾರೆ. ಅಷ್ಟು ರುಚಿಕರವಾದಂತಹ ಅವರೆಕಾಳು ಉಪ್ಪಿಟ್ಟನ್ನು ನಿಮಗೆ ಇವಾಗ ತೋರಿಸ್ಕೊಟ್ಟಿದ್ದೀನಿ. ಸೊ ನಮಗೂ ಕೂಡ ಟಿಫನ್ ಟೈಮು, ಹೊಟ್ಟೆ ಹಸಿವಾಗಿದೆ. ಇವಾಗ ನಾವು ಕೂಡ ಬ್ಯಾಟಿಂಗ್ ಮಾಡ್ತೀವಿ. ತಡ ಯಾಕೆ, ನೀವು ಕೂಡ ಇದೇ ರೀತಿ ಮಾಡಿಕೊಂಡು ಬ್ಯಾಟಿಂಗ್ ಮಾಡಿ. ನೋಡಿದ್ರಲ್ಲ ಸ್ನೇಹಿತರೆ, ತುಂಬಾ ಸಿಂಪಲ್ಲು. ಕಾಂಕ್ರೀಟ್ ಹೌದು, ಉಪ್ಪಿಟ್ಟನ್ನು ಅದನ್ನು ಖಾರಾಬಾತ್ ಅಂತಂದು ಕರೀತಾರೆ. ಈ ಖಾರಾಬಾತ್ ಉಪ್ಪಿಟ್ಟನ್ನು ತುಂಬ ಸಿಂಪಲ್ಲಾಗಿ ಯಾವ ರೀತಿ ಮಾಡೋದು ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮೆಲ್ಲ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ. ಇದೇ ರೀತಿ ಹೊಸ ವಿಧಾನ ಅಥವಾ ಹೊಸ ರೆಸಿಪಿಯೊಂದಿಗೆ ತಮ್ಮನ್ನು ಮತ್ತೆ ಭೇಟಿ ಆಗ್ತೀನಿ ಸ್ನೇಹಿತರೆ. ಅಲ್ಲಿವರೆಗೂ ನಮಸ್ಕಾರ.